ಒಂದು ಮಾತಿದನ್ನ ಮುರಿದು ತಂಗಿ ಹೆಚ್ಚು ಮಾಡಾಕಿದ್ರೆ ಅಂದ್ರೆ ಹೆಚ್ಚು ಮಾಡ್ಲಿ ಮಾಲಿ ಅಲ್ರಿ ಮಾಲಿ ಕೂಸ ಹುಟ್ಟಿದ 5 ದಿನಕ್ಕ ಎಷ್ಟು ದಿನಕ್ಕ 5 ದಿನಕ್ಕ ಕೂಸು ತಾಯಿ ಗರ್ಭದಿಂದ ಭೂಮಿಗೆ ಹುಟ್ಟಿ ಬಂದಿಂದ 5ನೇ ದಿವಸಕ್ಕೆ ಸೆಟಿಗೆ ಬಂದ ಹಣೆ ಬಾರ ಬರ್ದಾಳ ಹನಿ ಮೇಲ ಏನೋ ಹಣಿ ಬಾರ ಹನಿ ಮೇಲ ಹಣೆ ಬಾರ ಏನು ಬರ್ದಾಳ ಏನತ್ರಿ ನಿನ್ನ ಪಾದ ಯಾವ ದೇವ್ರ ಗುಡಿಗೆ ಎಷ್ಟು ಸಲ ಹೋಗಿ ಬರ್ಬೇಕು ಯಾರ ಪಾದ ಯಾವ ದೇವ್ರ ಗುಡಿ ಮುಂದೆ ಪಾದ ಗಟ್ಟಿ ಆಗಬೇಕು ಹುಟ್ಟಿಂದ ನನ್ನ ತಾಯಿ ಸೆಟ್ಟಿಗೆವು ಹಣೆ ಬಾರ ಬರ್ದಾಳ ಹನಿ ಮೇಲ ಹೌದಲ್ಲ ಸೆಟ್ಟಿಗೆವು ಕಾಲಿನ ಮ್ಯಾಗ ಏನ್ರಿ ಹಣೆ ಬಾರ ಬರ್ದಾಳ ಹಣಿ ಬರ್ರಿ ಜಗತ್ತದೊಳಗ ಹನಿ ಅನ್ನುವಂತದ್ದು ಬಹಳ ಶ್ರೇಷ್ಠ ಐತಿ ಬಹಳ ಶ್ರೇಷ್ಠದನ್ನುವಂತ ಮಾತನ್ನ ಹೇಳಿ ಆ ಹನಿದಿಂದ ಯಾರು ಹುಟ್ಟಿ ಬಂದಾರ ನಾವು ಒಬ್ಬರ ಹೆಸರು ಹೇಳ್ರಿ ಅಂತ ಹೇಳಿ ತಂಗಿ ಕೇಳಲ್ಲ ತಂಗಿ ಬ್ರಹ್ಮದೇವನ ಹನಿದಿಂದ ರುದ್ರದೇವ ಹುಟ್ಟಿ ಬಂದಾನ ಏನೋ ರುದ್ರದೇವ ಹೌದಲ್ಲಪ್ಪ ಇಲ್ಲೆಲ್ಲ ಹಾಲು ಮತ್ತ ಬಲ್ಲವರದಿರಿ ಪುಣ್ಯ ಅರ್ಜುನಿಗೆ ಗ್ರಾಮದಲ್ಲಿ ಇಲ್ಲಿವರೆಗೆ ಶಾಂತಿ ಮತ್ತು ಸಮಾಧಾನದಿಂದ ಎರಡೂ ಮೇಲಿನ ಸೇವೆಯನ್ನು ಕೇಳಲು ಕೂಡಿರ್ತಕ್ಕಂತ ಯಾರಿಪ್ಪ ಎಲ್ಲ ಧರ್ಮದ ಎಲ್ಲ ಆತ್ಮೀಯ ಬಂಧುಗಳಿಗೂ ಕೂಡ ಬೀರುವಣ್ಣ ಏನ್ರಿಪ್ಪ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ತಮ್ಮಗಳ ಕುಂದಿರಪ್ಪ ತಳ ಯೂಟ್ಯೂಬ್ ಚಾನಲ್ದವ್ರು ಯಾಕೋ ಬೀರುವಣ್ಣ ಏನ್ರಿಪ್ಪ ಸಭಾ ಹೆಂಗ ಕುತ್ತದ್ರಿಪ್ಪ ಸೂರ್ಯನ ಬಿಸಿಲ ಏನೋ ಸೂರ್ಯನ ಬಿಸಿಲ ಬಡವನ ಮನಿ ಮ್ಯಾಗೂ ಅಟ್ಟೆ ಬೆಳಕು ಕೊಡ್ತದ ಶ್ರೀಮಂತನ ಮನಿ ಮ್ಯಾಗೂ ಅಟ್ಟೆ ಬೆಳಕು ಕೊಡ್ತದ ಹೌದಲ್ಲಿಪ್ಪ ಆ ರೀತಿ ಎರಡು ಮೇಲಿನ ಮೇಲೆ ಪ್ರೇಮವನ್ನ ಇಟ್ಟು ಸಭಾ ಎರಡು ಮೇಲಿನ ಹಾಡಿಕೆ ಕೇಳಕತ್ತೀರಿ ಪುಣ್ಯಾತ್ಮರೇ ಹೌದ್ರಿಪ್ಪ ನಮ್ಮ ಮುಗುಳ್ಯಾಳ ಗ್ರಾಮದ ತಂಗಿ ಸುಮಿತ್ರ ಏನ್ ಮಾತಾಡಿದ್ರಿಪ್ಪ ಬಾಯಿಯವರು ಹಿಂದಿಂದ ಒಯ್ದು ಮುಂದಿಂದ ತಂದ ಹಿಂದ ಮಾತುಗಳನ್ನ ಮಾತನಾಡಿ ಒಂದು ಮಾತು ಹೇಳ ತಂಗಿ ನೀವೆಲ್ಲರೂ ಕೇಳಿರಿ ಹೇಳರು ಇವತ್ತು ನಿವಾಳ ಕೇಳ ಸಂತು ಅಣ್ಣನ ಜೋಡಿ ಒಂದರೆ ಪಾಯಿಂಟ್ ಪಾದ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀನಿ ಅಂತ ತಂಗಿ ಹೇಳ ಹಿಂಗ ಚಾಲೆಂಜ್ ಮಾಡ್ರಿ ಚಾಲೆಂಜ್ 4 ಮಂದಿ ಕೂತ್ರು ಸಭಾನೆ ಅಂದಾರ 1000 ಮಂದಿ ಕೂತ್ರು ಸಭಾನೆ ಅಂದಾರ ತಂಗಿ ನಿನಗೊಂದು ವಾರ್ನಿಂಗ್ ಅದ ಏನ್ರಿಪ್ಪ ವಾರ್ನಿಂಗ್ ತಂಗಿಗೆ ಇದು ಒಂದೇ ವಿಷಯ ಅಲ್ಲ ನೀ ನಿವಾಳ ಕೇಳ ಸಂತೂಗ ತಂಗಿಯಾಗಿ ಎಷ್ಟು ಜನ್ಮ ಹುಟ್ಟಿ ಬಂದ್ರು ಅಣ್ಣನ ಜೋಡಿ ನಿನ್ನ ವಿಷಯ ಆಗುದಿಲ್ಲ ಹೆಚ್ಚಾಲಕ್ಕ ಸಾಧ್ಯನೇ ಇಲ್ಲ ಕತೆ ಹೇಳಿದ್ರೆ ಪುಣ್ಯಾತ್ಮರೇ ತಂಗಿ ಏನ್ ಹೇಳಿದ್ರಿಪ್ಪ ನಾವು ಹಾದ ಪಾಳ್ಯದೊಳಗ ಮಳಿ ಬರೋಣ ಸ್ವಲ್ಪ ಗಡಬಡಾಗಿತ್ತು ತಂಗಿ ಸಣ್ಣಕ್ಕೆದಾಳ ನಾವೇ ಹೈರಾಣಾಗಿ ತಂಗಿಗೆ ಕಲಿಸೇವಿ ಹೋಲಿ ಬಿಡುವತ್ತ ಬಿಡೋಣ ತಂಗಿ ಗುರುವಿಗೆ ತಿರುಮಂತ್ರ ಹಾಕ್ಲಕ್ಕ ಬರ್ಲಕತ್ತಾಳ ತಂಗಿ ನೀ ತಿರು ಮಂತ್ರ ಹಾಕಿದ್ರು ಹಳ್ಳಿ ಮರು ಮಂತ್ರ ಹಾಕ್ತಾನೆ ಅಣ್ಣ ವಿಷಯ ಲಕ್ಷ್ಯ ಕೊಟ್ಟು ಕೇಳ್ರಿ ಪುಣ್ಯಾತ್ಮರೇ ಪಾದ ಅನ್ನೋದು ಹೆಂಗ್ರಿಪ್ಪ ಹನಿ ಅನ್ನೋದು ಹೆಂಗ್ರಿ ಅರ್ಜುನಿಗೆ ಊರೊಳಗ 10 ಅಂತಸ್ತು ಬಿಲ್ಡಿಂಗ್ ಕಟ್ಟು ಏನೋ 10 ಅಂತಸ್ತು ಬಿಲ್ಡಿಂಗ್ ಮೊದಲ ಪಾಯ ದುರಸ್ತಿಬೇಕು ಮೊದಲ ಪಾಯ ಮೇನ್ ಬೇಕಲ್ರಿ ಹಂಗ ಹನಿ ಅನ್ನುವಂಥದ್ದು ಪಾಯ ಇದ್ದಂಗದ ಹೌದು ನಿನ್ನ ಪಾದ ಅನ್ನುವಂಥದ್ದು ಮ್ಯಾಗ ಮೆಟ್ಟಿನ ಪ್ಯಾಂಟುನಿಗೆ ಮನಿ ಇದ್ದಂಗ ಮ್ಯಾಲ ಬಿಲ್ಡಿಂಗ್ ಮುಂದೆ ಮ್ಯಾಲ ಪಾದ ಶ್ರೇಷ್ಠ ಅಂತ ಮುಂಜಾನೆ ಹಿಡಿದು ವಾದ ಮಾಡ್ಲಕತ್ತಿ ತಂಗಿ ಹೌದಲ್ಲಿಪ್ಪ ನಿನಗ ವಾದ ಪಾಳದೊಳಗೆ ಹೇಳಿ ನಿನ್ನಿಂದ ತೆಲಿಯೋದು ಏನು ಒಲಿಯೋದು ಹೌದಾ ಚಾದ ಬೋಡದು ಪಾದಗಟ್ಟಿ ಅಂತ ಹೇಳ್ತಿ ತಂಗಿ ಹೌದಿಪ್ಪ ನಿನ್ನ ಪಾದಗಟ್ಟಿ ಗುಡಿ ಬಿಟ್ಟು ಹೊರಗದ ಗುಡಿ ಒಳಗಿಲ್ಲಿದು ನಿನ್ನ ತಲೆಯಾಗಿರ್ಲಿ ಮೊದಲ ಹೌದಾ ಗಪ್ರ ತಮ್ಮಗಳ ಹುಡುಗರ ಗಪ್ಪರ ನಿನ್ನ ಪಾದಗಟ್ಟಿ ಗುಡಿ ಒಳಗಿಲ್ಲ ಗುಡಿ ಹೊರಗದ ಹೌದು ಇಲ್ಲೆಲ್ಲ ಹಿರಿಯರ ತೂಕ ಮಾಡ್ರಿ ಪುಣ್ಯಾತ್ಮರೇ ಮಾತಾ ಏನ್ರಿಪ್ಪ ಅತ್ರಿ ಋಷಿಯ ಮಡದಿ ಅನುಸೂಯ ದೇವಿ ಹೌದು ಯಾರು ಅತ್ರಿ ಋಷಿ ಮಡದಿ ಅನುಸೂಯ ದೇವಿ ಹೌದಿಪ್ಪ ಹೌದು ಆ ಕುರ್ಕುರಿ ಯಾಕೆ ಕೊಟ್ರಿ ಹುಡುಗರಿಗೆ ಗಪ್ರ ತಮ್ಮಗಳೇ ಗಪ್ರ ಅತ್ರಿ ಋಷಿಯ ಮಡದಿ ಅನುಸೂಯ ದೇವಿ ಹೌದಾ ಇಲ್ಲೇ ತಿಳಿತದ ತಂಗಿ ವಾದ ಹನ್ನಿ ಪಾದ ಹೆಚ್ಚು ಮಾಡೋದು
ತಂಗಿದು ಆಹಾ ಅತ್ರಿ ಋಷಿಯ ಮಡದಿ ಅನಸೂಯ ದೇವಿ ಹೌದಿಲ್ಲಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಮಂದಿ ಭೂಮಿಗೆ ಬಂದಾಗ ಪತಿಯ ಪಾದವನ್ನು ತೊಳೆದು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅವ್ರ ಮ್ಯಾಲ ಹೊಡೆದು ಕೂಸು ಮಾಡಿ ಆಡಿಸಾಳ ತಂಗಿ ಹೇಳ್ಯಾರ. ನೀವೆಲ್ಲರೂ ಕೇಳಿರಿ ಪುಣ್ಯಾತ್ಮರಿ ಹೇಳ್ಯಾರಿಪ್ಪ ಹೇಳ್ಯಾರು. ತಂಗಿ ಬಹಳ ಶಾಲೆ ಆಗ್ಯಾಳತ್ ಮಾಡಿದ್ದೇನ. ಇನ್ನ ತಂಗಿ ಬಹಳ ಹಿಂದೆ ಉಳ್ದಾಳ. ನಾಟ್ ಉಳ್ಕೊಂಡಿಲ್ರಿ ನಾ ಮೊದಲು ಏನಾಗ್ಯದ ತಂಗಿ ಇಲ್ಲಿದ ಬಿಡು. ನೀ ತುದಿಯಂದ ಹೇಳಕತ್ತಿ ಬಡ್ಡಿ ಮಾತು ಹೇಳ್ತೀನಿ ನಿನಗ. ಹೇಳ್ರಲ್ಲ ಅತ್ರಿ ಋಷಿಗೆ ಅನುಸೂಯ ದೇವಿ ಹೆಂಡತಿಯಾಗಿ ಬರ್ಬೇಕಾಗಿತ್ತಂದ್ರ ಏನಾಗಿ ಹೆಂಡತಿಯಾಗಿ ಬರ್ಬೇಕಾಗಿತ್ತಂದ್ರ ಹೆಂಡತಿಯಾಗಿ ಅವನು ಹೆಂಡತಿಯಾಗಿ ಬರ್ಬೇಕಾಗಿತ್ತಂದ್ರ ಹೌದು ಲಗ್ನದೊಳಗ ಅತ್ರಿ ಋಷಿ ಮೊದಲ ಬಾಸಿಂಗ ಅನುಸೂಯ ದೇವಿ ಹನಿಗೆ ಕಟ್ಟ್ಯಾನ. ಹೌದಾ ಅವಾಗ ಅವನು ಹೆಂಡತಿಯಾಗಿ ಪಾದ ಪೂಜೆ ಮಾಡ್ಲಕ್ಕ ಬಂದದ್ರಿಪ್ಪ ಬಂದದ. ಮತ್ತ ಪಾದನಿಂದ ಅಟ್ಟು ಹೆಚ್ಚತ್ತಂದ್ರ ತಂಗಿ ಲಗ್ನದಾಗ ಬಾಸಿಂಗ್ ಒಯ್ದು ಹನಿಗೆ ಕಟ್ಟಬೇಕಾಗಿತ್ತು ನೋಡುನು. ಪಾದಿ ಕಟ್ಟಬೇಕಾಗಿತ್ತು ಪಾದಿಗೆ ಕಟ್ಟಬೇಕಾಗಿತ್ತು. ಹೌದಾ ಯಾವಾಗ ಶ್ರೇಷ್ಠ ಅದ ಹಣಿ ಶ್ರೇಷ್ಠ್ರಿ. ಭೂಮಿ ಮ್ಯಾಗ ಎಷ್ಟೋ ಮಂದಿ ಹೆಣ್ಣು ಮಕ್ಕಳ ಲಗ್ನ ಮಾಡ್ತೇವೆ. ಹೌದಲ್ಲ ಹೌದು. ಮತ್ತ ಪಾದ ಶ್ರೇಷ್ಠ ಅಂತೇಳಿ ಬಾಸಿಂಗ್ ಒಯ್ದು ಕಾಲಿಗೆ ಕಟ್ಟ್ಯಾರ. ನಿಲ್ಲಿತನ ಯಾರ್ರಿ ಒಬ್ರಿ ಕಟ್ಟಿಲ್ರಿ ಹಣಿಗೆ ಕಟ್ಟಬೇಕಲ್ರಿ. ಬಾಸಿಂಗ್ ಹನಿಗೆ ಕಟ್ಟ್ಯಾರ. ಹೌದು ಹೆಣ್ಣು ಮಕ್ಕಳು ಹನಿ ಮೇಲೆ ಕುಕುಮ ಹಚ್ಕೋತಾರ. ಹನಿ ಮೇಲೆ ಟಿಕಳ ಹಚ್ಕೋತಾರ. ಮತ್ತ ಕಾಲಿಗೆ ಟಿಕಳ ಹಚ್ಕೋಬೇಕಾಗಿತ್ತು. ಹಣಿಗೆ ಬಿಟ್ಟು ಅವ್ರು ಹಚ್ಕೊಂಡಾರಲ್ರಿ. ತಂಗಿ ನೀ ಇಲ್ಲಿ ಯಾರ ಜೋಡಿಯರ ಬಂದಾಗ ಏನ್ರ ಮಾಡಿರ್ಬೇಕವ್ವ. ಹೌದಾ ಇನ್ನೊಂದು ಮಾತು ಹೇಳ್ತಾಳ ತಂಗಿ. ಏನ್ ಹೇಳ್ರಿಪ್ಪ ತಂಗಿ? ಆ ಸಿರುಕನಹಳ್ಳಿ ಗ್ರಾಮದ ಸಕುಬಾಯಿ ತಂಗಿಗೆ ಆ ಹಬ್ಬಕ್ಕ ಕರಿಲಾಕ ಬಂದಿಲ್ಲಣ್ಣ, ಅದಕ್ಕೆ ಸಿಟ್ಟಿಗೇರಾಳ ತಂಗಿ ಅಂತ ಹೇಳಿ ನೀವೆಲ್ಲರೂ ಕೇಳಿರಿ. ನಿನ್ನ ಮ್ಯಾಗ ಸಿಟ್ಟಿಗೆ ಬಂದಾತ. ತಂಗಿ ಕರೆ ಹಾನಿ ಮಾಡಿ ಹೇಳು. ಒಂದು ಮಾತು ಹೇಳದ ತಂಗಿಗೆ. ಏನ್ ಹೇಳಿದ್ರಿ? ಲಗ್ನ ಅದ ಹಿಡಿದ ಏಸು ಸಲ ತಂಗಿಗೆ ಮನಿಗೆ ಕರ್ಕೊಂಡ್ ಬಂದದ. ಕರ್ಕೊಂಡ್ ಬಂದದಲ್ಲ ನಾವೇ ಹೋಗಿವಲ್ರಿ. ಏಸು ಸಲ ಸಂತು ಅಣ್ಣನ ಮನಿಗೆ ಬಂದಾಳ. ಬಂದಾಗೊಮ್ಮೆ ಅರ್ಧ ತೊಲಿ ಬಂಗಾರ ಈ ತಂಗಿ ಹಣಕ್ಕೆ ಚಂದ ಮಾಡಿ ಹಚ್ಚಿಬಿಟ್ಟದ. ಹೌದಾ ಅಂದ್ರೆ ಹಿಂಗಾಗಿರ್ರಿ ಹಾಕಿ ಈ ಸರ ಕರಿಲಾಕ ಹೋದ. ಇನ್ನಾನು ಬಂಗಾರ ಬೇಡ್ತಾಳ. ಬಂಗಾರದೊಳಗೆ ಹುಚ್ಚದ ತಂಗಿದಿ ನಾನು. ಹೌದಾ ಅದ್ರ ಸಲಿಂದ ಸಟ್ಕೊಂಡ ನೀ ಬಂದಿಲ್ಲ. ಒಂದು ಮಾತು ಹೇಳ್ದವ ಸಕುಬಾಯಿಗೆ. ಏನ್ ಹೇಳಿದ್ರಿಪ್ಪ ತಂಗಿಗೆ? ಬಂಗಾರ ಉಟ್ಟುಕೊಂಡು ಬಡಿವಾರ ನಿನಗೆ ಯಾಕ ತಂಗಿ? ಬಡವರ ಒಡಲೋಳು ಬೆರಿಬೇಕ. ಹೌದಾ ಬಡವರ ಒಡಿಲೋಳು ಬೆರಿಬೇಕ ನನ್ನ ತಂಗಿ. ಬಂಗಾರದ ಗುಣ ನಿನಗ ಬರಬೇಕ. ಬರಬೇಕು ಪಾದ ಶ್ರೇಷ್ಠ ಅಂತ ಇಲ್ಲಿವರೆಗೆ ವಾದ ಮಾಡಿ ತಂಗಿ. ಅರ್ಧ ತಾಸು ಮ್ಯಾಲ 40 ನಿಮಿಷ ಮಾತಾಡಿರಿ. ನಾ ಬಾಳ ನಿನ್ನಟ್ಟು ಮಾತಾಡುದಿಲ್ಲ. 4 ಮಾತಿನೊಳಗೆ ಒಂದೇ ಒಂದು ಮಾತು ಹೇಳುದ. ಎಲ್ಲರೂ ತೂಕ ಮಾಡ್ರಿ. ಹೇಳ್ರಲ್ಲ. ನಾವು ನಮಗ ಕಾಲದವು ಏನೋ ಕಾಲದವು ನಮ್ಮ ಪಾದದಿಂದ ಎಷ್ಟೋ ಗುಡಿಗೆ ನಡ್ಕೊತ ಹೋಗ್ತೇವೆ. ಹೋಗ್ತೇವಲ್ರಿ. ಎಷ್ಟೋ ದೇವ್ರ ಗುಡಿ ಮುಂದೆ ಪಾದಗಟ್ಟಾಗ್ಯಾವ. ಹೌದು ಒಂದು ಮಾತಿದನ್ನ ಮುರಿದು ತಂಗಿ ಹೆಚ್ಚು ಮಾಡಾಕಿದ್ರೆ ಅಂದ್ರೆ ಹೆಚ್ಚು ಮಾಡ್ಲಿ. ಮಾಲಿ ಕೂಸು ಹುಟ್ಟಿದ 5 ದಿನಕ್ಕ. ಎಷ್ಟು ದಿನಕ್ಕ? 5 ದಿನಕ್ಕ. ಕೂಸು ತಾಯಿ ಗರ್ಭದಿಂದ ಭೂಮಿಗೆ ಹುಟ್ಟಿ ಬಂದಿಂದ 5ನೇ ದಿವಸಕ್ಕೆ ಸೆಟಿಗೆ ಬಂದ ಹಣೆ ಬಾರ ಬರ್ದಾಳ. ಹನಿ ಮೇಲ ಏನೋ ಹನಿ ಬಾರ ಹನಿ ಮೇಲ ಹಣೆ ಬಾರ ಏನು ಬರ್ದಾಳ? ಏನತ್ರಿ? ನಿನ್ನ ಪಾದ ಯಾವ ದೇವ್ರ ಗುಡಿಗೆ ಎಷ್ಟು ಸಲ ಹೋಗಿ ಬರ್ಬೇಕು? ಯಾರ ಪಾದ ಯಾವ ದೇವ್ರ ಗುಡಿ ಮುಂದೆ ಪಾದಗಟ್ಟೆ ಆಗಬೇಕು. ಹುಟ್ಟಿಂದ ನನ್ನ ತಾಯಿ ಸೆಟ್ಟಿಗೆವು ಹಣೆ ಬಾರ ಬರ್ದಾಳ ಹನಿ ಮೇಲ. ಹೌದಲ್ಲ ಸೆಟ್ಟಿಗೆವು ಕಾಲಿನ ಮ್ಯಾಗ ಏನ್ರಿ ಹಣೆ ಬಾರ ಬರ್ದಾಳ? ಪಾದಿ ಹಣಿ ಬರ್ರಿ. ಜಗತ್ತದೊಳಗ ಹನಿ ಅನ್ನುವಂತದ್ದು ಬಹಳ ಶ್ರೇಷ್ಠ ಐತಿ. ಬಹಳ ಶ್ರೇಷ್ಠದನ್ನುವಂತ ಮಾತನ್ನ ಹೇಳಿ ಆ ಹನಿದಿಂದ ಯಾರು ಹುಟ್ಟಿ ಬಂದಾರ ನಾವು ಒಬ್ಬರ ಹೆಸರು ಹೇಳ್ರಿ ಅಂತ ಹೇಳಿ ತಂಗಿ ಕೇಳಲ್ಲ. ತಂಗಿ ಬ್ರಹ್ಮದೇವನ ಹನಿದಿಂದ ರುದ್ರದೇವ ಹುಟ್ಟಿ ಬಂದಾನ. ಏನೋ ರುದ್ರದೇವ ಹೌದಲ್ಲಪ್ಪ. ಇಲ್ಲೆಲ್ಲಾ ಹಾಲ ಮತ್ತ ಬಲ್ಲವ್ರದಿರಿ ಪುಣ್ಯಾತ್ಮರಿ. ಅರ್ಧ ತಾಸು ಮ್ಯಾಲ ಮಾತಾಡ ತಂಗಿ ತಮಗೊಂದು ವಿಷಯ ಹೇಳೋದ. ಏನ್ ಹೇಳಿದ್ರಿಪ್ಪ? ಯೋಗಿ ಅಮೋಘ ಸಿದ್ಧ, ಋಷಿ ಅಮೋಘ ಸಿದ್ಧ, ಸಾಧು ಅಮೋಘ ಸಿದ್ಧ, ನಾಡಗೌಡ ಅಮೋಘ ಸಿದ್ಧ, ದೇಸಾಯಿ ಅಮೋಘ ಸಿದ್ಧ. ಹೌದಿಪ್ಪ. ಯೋಗಿನಾದ ಅಮೋಘ ಸಿದ್ಧ ಅಡಕೇಶ್ವರ ಋಷಿ ಅವತಾರದೊಳಗ ಕೈಲಾಸದೊಳಗ ಗುರುವಿನ ಸೇವೆ ಮಾಡುವಂತ ಸಮಯದೊಳಗ ದಿನಂಪ್ರತಿ 1,001 ಹೂವ ಗುರುವಿಗೆ ಏರಿಸಿ ಪೂಜೆ ಮಾಡ್ತಿದ್ದ. ಏನೋ 1,001 ಹೂವ ಗುರುವಿಗೆ ಏರಿಸಿ ಪೂಜೆ ಮಾಡ್ತಿದ್ದ. ಹೌದಿಲ್ಲಪ್ಪ. ಹೌದು
ಜಾರಿ ತಳಗ ಬಿತ್ತು ಕಾಣಲಾರ್ದೆ ಅದ್ರ ಮ್ಯಾಗ ಪಾದ ಇಟ್ಟ. ಇಟ್ರಿಪ್ಪ ಇಟ್ಟ. ಏನಿಟ್ಟ? ಪಾದ ಇಟ್ಟ. ಕಾಣಲಾರ್ದೆ ಅದ್ರ ಮ್ಯಾಗ ಒಯ್ದು ತನ್ನ ಪಾದ ಇಟ್ಟ. ಹೌದು. ಪಾದ ಇಟ್ಟ ಮುಸಿದ ಮುತ್ತೆ ಹೇಳ್ತಾನೆ ಅಡಿಕೇಶ್ವರ ಋಷಿ ಅವತಾರದಾಗ. ಏನ್ ಹೇಳಿದ್ರಿಪ್ಪ ಮುಸಿದ ಮುತ್ಯ? ಈ ನನ್ನ ಕರ್ಮಗೇಡಿ ಪಾದ ಹೂವಿನ ಮ್ಯಾಲ ಕಾಲ ಇಟ್ಟತಲ್ಲ ಅಂತ ಹೇಳಿ ತಂದೊಂದು ಪಾದ ಕಡ್ಕೊಂಡ ಅರಿಕೇಶ್ವರ ಋಷಿ ಅವತಾರದೊಳಗ ಮೋಕ್ಷಿದ್ದ ಮುತ್ಯ. ಹೌದಿಪ್ಪ ಹೌದು. ಪಾದ ಕಡ್ಕೊಂಡು ಹೂವಿನ ಬುಟ್ಟಿ ತಗೊಂಡ ಗುರುವಿನ ಮುಂದೆ ಹೋಗಿ ನಿಂತ. ಪಾದ ಹೆಚ್ಚತ್ತಂದ್ರ ಅವಾಗ ಗುರು ಹೇಳ್ಬೇಕಾಗಿತ್ತು, ಅಡಿಕೇಶ್ವರ ಋಷಿ ನಿನ್ನ ಪಾದ ಕಡ್ದಿಯಪ್ಪ, ಪಾದ ಬಾಳ ಹೆಚ್ಚದತ್ತ ಹೇಳ. ನಾನು ಏನ್ ಹೇಳಿಲ್ರಿ. ಹಂಗ ಹೇಳಲಿಲ್ಲ ಗುರು ಗೌರಿ ಸೋಮಲಿಂಗ. ಏನ್ ಹೇಳಿದ್ರಿಪ್ಪ ಸೋಮಲಿಂಗ? ಎಲ್ಲೋ ಶಿಷ್ಯ ಅಡಿಕೇಶ್ವರ ಋಷಿ 1001 ಹೂ ತಂದ ಪೂಜೆ ಮಾಡ್ತಿದ್ದಿ. 1000 ಮ್ಯಾಗ 1ನೇ ಹೂ ಎಲ್ಲದೋ ಮಗನ ಅಂತ ಕೇಳೋಣ. ಕೇಳಲ್ರಿಪ್ಪ. ಮತ್ತ ಪಾದ ಹೆಚ್ಚಿತ್ತಂದ್ರ ಪಾದ ತುಳ್ದಾನ, ಪಾದ ಕಡ್ಕೊಂಡಾನ, ಸ್ವೀಕಾರ ಮಾಡಬೇಕಾಗಿತ್ತು. 1001ನೇ ಹೂ ಎಲ್ಲದ ಮಗನ ಅಂತ ಕೇಳಿದಾಗ ಅವಾಗ ಅಡಿಕೇಶ್ವರ ಋಷಿ ನಂದು ಪಾಪ ಆಗ್ಯದ ತಿಳ್ಕೊಂಡು ಯಪ್ಪ 1001ನೇ ಹೂವ ನನ್ನ ರುಂಡ ನಿನ್ನ ಕಡ್ದು ಕೊಡ್ತೀನಿ ತಿಳ್ಕೊಂಡು ತನ್ನ ಚೆಂಡ ಕಡ್ದು ಗುರುವಿನ ಪಾದಿಗಿಟ್ಟ. ಹೌದಲ್ಪ ಹೌದು. ಏನ್ ಮಾಡ್ದ? ತನ್ನ ಚೆಂಡ ಕಡ್ದು ಗುರುವಿನ ಪಾದಿಗಿಟ್ಟ. ಇಟ್ರಿಪ್ಪ ಇಟ್ಟ. ರುಂಡದೊಳಗ ನನ್ನ ಹನಿ ಅದ. ಅವಾಗ ಗುರು ಗೌರಿ ಸೋಮಲಿಂಗ ಮುತ್ಯ ಅಮೋಘ ಸಿದ್ಧಗ ಆಶೀರ್ವಾದ ಮಾಡ್ದ. ಏನತ್ರಿ? ಎಲ್ಲೋ ಅಮೋಘ ಸಿದ್ಧನೇ, ಹೌದಾ? ಯಾವಾಗ ನನ್ನ ಸಲುವಾಗಿ ನಿನ್ನ ರುಂಡ ಕಡ್ಕೊಂಡಿ ಅಂದ್ರ ನಿನ್ನ ಪಾದಗಟ್ಟೆ ಆಗಲಿ, ಹೌದಾ, ನಿನ್ನ ಶರೀರ ಗುಡಿ ಮುಂದೆ ಮಾಲಗಂಬಾಲಿ, ಹೌದಾ, ನಿನ್ನ ಹನಿ ಪಲ್ಲಕ್ಕಿ ಒಳಗ ಮೂರ್ತಿಯಾಗಿ ನಡೀನಿ. ಈ ಸದ್ದ ದೇವ್ರ ಪಾಲಿಕೆ ಹೋತಲ್ರಿ ದೇವ್ರ ಪಾಲಿಕೆ. ದೇವರ ಪಾಲಿಕೆ ಒಳಗ ತಂಗಿ ನನ್ನ ಹನಿ ಇಟ್ಟು ದೇವ್ರ ಪಾಲಿಕೆ ಮೆರವಣಿಗೆ ಮಾಡ್ತಾರೋ. ಏನು ಪಾದಿಟ್ಟು ಮಾಡ್ತಾರೋ? ಪಾದ ಹೆಚ್ಚಿತ್ತಂದ್ರೆ ದೇವ್ರ ಪಾಲಿಕೆ ಒಳಗ ನಿನ್ನ ಪಾದಿಟ್ಟು ಮೆರವಣಿಗೆ ಮಾಡ್ತಾರ. ಇದು ಒಂದೇ ಹೇಳ ತಂಗಿನಿ. ಹೌದಾ? ಸುಮ್ಮನೆ ಹೋಲಿ ಬಿಡು ತಂಗಿ, ನನ್ನ ಅಲ್ಲಿಗೆ ತಿರುಮಂತ್ರ ಹಾಕ್ಲಕ್ ಬರ್ಲಾಗತ್ತಾಳ ಜಗತ್ತದೊಳಗ. ಹೌದಿಪ್ಪ. ಇದ್ರ ಮ್ಯಾಲ ಏನಾರ ಮಾತಾಡ್ತಿದ್ರ ಮಾತಾಡ ತಂಗಿ. ಹೌದು. ನಿನ್ನ ಯಾವ ಪಾದ ಯಾವ ಗುಡಿಗೆ ಹೋಗಿ ಬರ್ಬೇಕು, ನೀ ಅತ್ತಿ ಮನಿ ಸೊಸೆಯಾಗಿ ಯಾರ ಮನಿ ಒಳಗ ನಿನ್ನ ಪಾದ ಇಡಬೇಕು. ಹುಟ್ಟಿದ 5 ದಿನಕ್ಕ ನನ್ನ ಶೆಟ್ಟಿಗೆ ಬಂದು ಹನಿ ಮ್ಯಾಲ ಹಣೆ ಬರ್ದಾಳ. ಆ ಹನಿ ಮ್ಯಾಲ ಹಣೆ ಬರ್ದಂಗ ನಿನ್ನ ಪಾದ ತಿರುಗಾಡ್ತದ ಪುಣ್ಯಾತ್ಮರಿ ಜಗತ್ತದೊಳಗ. ಹೌದು. ಆ ಹನಿ ಮ್ಯಾಲ ಹಣೆ ಹಂಗ ಬರ್ದಾಳ. ಅದ್ರ ಪ್ರಕಾರ ನಿನ್ನ ಪಾದ ಇಲ್ಲಿ ಕೆಲಸ ಮಾಡಿದ ಅನ್ನುವಂತ ಮಾತನ್ನ ಹೇಳಿ ಇನ್ನು ತಂಗಿಗೊಂದು ಮಾತು ಕೇಳಿದ್ದೇವ್ ನಾವು. ಕೇಳಿದೇವಲ್ರಿಪ್ಪ. ಮಾಳಿಂಗರಾಯ ಲಾಯವನ ಮೂಗುತ್ತಿ ಹಂಗ ಮಾಯಿ ಮಾಡ್ದ. ಅದೇ ಪ್ರಕಾರ ಬೀರದೇವ್ರು ಒಬ್ಬರ ಮೂಗುತ್ತಿ ನುಂಗ್ಯಾನ. ಯಾರ ಮೂಗುತ್ತಿ ನುಂಗ್ಯಾನ ಅಂದಾಗ ತಂಗಿ ಒಂದು ಮಾತು ಹೇಳಿದಳು. ಏನ್ ಹೇಳಿದ್ರಿಪ್ಪ ತಂಗಿ ಮಾತ? ನಿಂಬಾಳ ಗುಡ್ಡದಾಗ ಮಾಳಮ್ಮ ಅನ್ನುವಂತ ಹೆಣ್ಣು ಮಗಳದ ನುಂಗ್ಯಾನ ಅನ್ನುವಂತ ಮಾತು ಹೇಳ್ಯಾರು. ಇಲ್ಲೆಲ್ಲ ಹಿರಿಯರದ್ರಿ ನಿಮಗ್ ಗೊತ್ತಾಗ್ತದ. ಗೊತ್ತಾಗ್ತದ. ಬೀರಪ್ಪ ಲಿಂಬಾಳ ಗುಡ್ಡಕ್ಕೆ ಬಂದಾನೋ ಇಲ್ಲೋ ಅನ್ನೋದೇ ಗೊತ್ತಾಗ್ತದೆ ನಿಮಗ. ಹೌದು. ಲಿಂಬಾಳ ಗುಡ್ಡಕ್ಕೆ ಬಂದವ ಮಾಳಪ್ಪ ಅಂದ್ರೆ ಹುಲಿ ಅಲ್ಲಿ ತರ್ಲಕ್ಕ. ಬೀರದೇವ್ರು ಲಿಂಬಾಳ ಗುಡ್ಡಕ್ಕೆ ಬಂದಾನ ಆ ತಂಗಿ. ಇನ್ನು ನಮ್ಗೊಂದು ಕೇಳ ತಂಗಿ. ಏನ್ರಿಪ್ಪ? ಯಾವ ಅದೇ ಶ್ರೀ ಗುರು ಬೀರದೇವರಿಗೆ ಒಬ್ಬಕ್ಕೆ ಹಾಲ ಮತ್ತದ ಹೆಣ್ಣು ಮಗಳ ಮುದ್ದಿ ಕೊಟ್ಟಾಳ. ಬೀರಣ ದೇವ್ರು ಕುರಿ ಹೊಡ್ಕೊಂಡು ಬರಾಕ ನರಿ ಬತ್ತು ಹೋಗೋಣ ಇದ್ರ ನರಿ ಬೆನ್ನ ಹತ್ತಿ ಹೋದ. ಆ ಮುದ್ದಿ ಬಂದ ಕಿಶಂದ್ರ ನಾಯಿ ತಿಂದದ. ಹಾಲ ಮತ್ತದೊಳಗ ಬೀರಪ್ಪಗ ಮುದ್ದಿ ಕೊಟ್ಟಿರ್ತಕ್ಕಂತ ಹೆಣ್ಣು ಮಗಳು ಯಾರನ್ನುವಂತ ಮಾತು ತಂಗಿ ಕೇಳ ಪುಣ್ಯಾತ್ಮರೇ. ಕೇಳ್ರಿಪ್ಪ. ಹಾಲ ಮತ್ತದ ಕುಸುಮಮ್ಮ ಅನ್ನುವಂತ ಹೆಣ್ಣು ಮಗಳು ಬೀರಪ್ಪಗ ಮುದ್ದಿ ಕೊಟ್ಟಾಳ. ಏನು? ಹಾಲ ಮತ್ತದ ಕುಸುಮಮ್ಮ ಅನ್ನುವಂತ ಹೆಣ್ಣು ಮಗಳು ಬೀರದವರಿಗೆ ಮುದ್ದಿ ಕೊಟ್ಟಾಳ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತುಗಳನ್ನ ಮಾತನಾಡಲಾರ್ದೇನೆ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡುಕಿನ ಮೊದಲ ಏನ್ರಿಪ್ಪ ಇನ್ನ ಒಂದು ಮಾತ ಏನ್ರಿಪ್ಪ? ಹಾಲ ಮತ್ತದೊಳಗ ಪೂಜಾರಿ ಹಗಲಿಗೆ ಕಂಬಳಿ ಹಾಕೊಂಡು ಬಂದಪ್ಪ ಅಂತಂದ್ರ ಹನಿಗೆ ಭಂಡಾರ ಹಸ್ತಾನ. ಹಣಿಗೆ ಭಂಡಾರ ಹಸ್ತಾನ್ರಿಪ್ಪ. ಹನಿಗೆ ಭಂಡಾರ ಹಸ್ತಾನ. ಹಾಲ ಮತ್ತದೊಳಗಾಲಿ ಯಾವುದೇ ಧರ್ಮದೊಳಗಾಲಿ ಗುರುವ ಹಿರಿಯರು ತಾಯಿ ತಂದೆಯರು 3 ಬಳಿ ಬುದ್ಧಿ ತಮ್ಮ ಹನಿ ಮೇಲೆ ಧಾರಣ ಮಾಡ್ತಾರೆ ಪುಣ್ಯಾತ್ಮರಿ. ಹೌದಲ್ರಿಪ್ಪ. ಮಾಡ್ತಾರಲ್ರಿ? ಮಾಡ್ತಾರ್ರಿ. ನಮ್ಮ ಮೌಗಳು ಕೂತಾರ ಒಟ್ಟರು ಹನಿ ಮೇಲೆ ನೋಡು ಭಂಡಾರ ಕುಂಕುಮ ಹನಿ ಮ್ಯಾಗ ಕಾಣ್ತದೆ. ಜಗತ್ತದೊಳಗ ಹನಿ ಅನ್ನುವಂತದ್ದು ಬಹಳ ಶ್ರೇಷ್ಠ ಐತಿ ತಂಗಿ. ಬಹಳ ಶ್ರೇಷ್ಠ ಅದ. ಹೌದು. ನಿನ್ನ ಪಾದ ಏನೇ ಕೆಲಸ ಮಾಡಿದ್ರು ಆ ಶೆಟ್ಟಿಗೆವ ಹನಿ ಮೇಲೆ ಹೆಂಗ ಹನಿ ಬರ್ದಾಳ ಹಂಗ ಅದ್ರ ಪ್ರಕಾರ ಪಾತ್ರ ಮಾಡ್ತಾರ ಅನ್ನುವಂತ ಮಾತನ್ನ
ಮಾತುಗಳನ್ನ ಹೇಳಿ ಬಹಳ ಮಾತುಗಳನ್ನ ಹೇಳಲಾರ್ದೇನೆ ಹೌದು ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡಿ ಸಣ್ಣ ಚಾಲ ಅಂತ ಕಾರ್ಯಕ್ರಮ ಮಂಗಳ ಮಾಡೋಣ. ಹೌದೌದು